ವಿಲೋಮ. ಇಲ್ಲಿ ನಾಡಿ ಶೋಧನ ಪ್ರಾಣಾಯಾಮದಲ್ಲಿ 72,000 ನಾಡಿ ಇದೆ. ಎಲ್ಲವೂ ನಾಡಿಗಳಿಗೆ ನಾವು ಒಂದು ಚೈತನ್ಯತೆ ಮತ್ತು ಪ್ರತಿಯೊಂದು ಸೆಲ್ಸಲ್ಲಿ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡುವ, ನಾಡಿಯಲ್ಲಿರ್ತಕ್ಕಂಥ ದೋಷಗಳು ಸೆಲ್ಸಲ್ಲಿ ಇರಬಹುದು, ಈ ಮಸ್ಕ್ಯುಲರ್ ಸಿಸ್ಟಮಲ್ಲಿ ಇರಬಹುದು, ಈ ಮತ್ತು ನಮ್ಮ ರಕ್ತನಾಳಗಳಲ್ಲಿ ಇರಬಹುದು. ಈ ಏನು ಕಲುಷಿತವಾದಂಥ ಪ್ರಾಣ ಇರ್ತದೆ ಅದನ್ನು ಶುದ್ಧಿ ಮಾಡುವಂತಹ ಕ್ರಿಯೆಗೆ ನಾವು ನಾಡಿ ಶೋಧನ ಪ್ರಾಣಾಯಾಮ ಅಂತ ಕರಿತೀವಿ. ಇದು ಕುಂಭಕ. ಇಲ್ಲಿ ಅಭ್ಯಾಸವನ್ನು ಕುಂಭಕ ಅಭ್ಯಾಸ. ಸೇಮ್ ನೀವು ಲೆಫ್ಟ್ ಹ್ಯಾಂಡನ್ನು ನೀವು ಪ್ರಾಣ ಮುದ್ರೆಯಲ್ಲಿ ಇಟ್ಕೊಳ್ಳಿ, ರೈಟ್ ಹ್ಯಾಂಡನ್ನು ಇದು ಪ್ರಾಣ ಮುದ್ರ, ಇದು ಪ್ರಾಣಾಯಾಮ ಮುದ್ರ. ಇದುವಾಗ ನೇಲ್ ಲೆಫ್ಟ್ ಸೈಡ್ ತಗೋಬೇಕು. ಇಲ್ಲಿ ಶ್ವಾಸವನ್ನು ಹೋಲ್ಡ್ ಮಾಡಬೇಕು ಎಷ್ಟು ಸಾಧ್ಯವಾಗುತ್ತೆ. 5 ಸೆಕೆಂಡು, 10 ಸೆಕೆಂಡು, 15 ಸೆಕೆಂಡು, ಡಿಪೆಂಡ್ಸ್ ಅಪಾನ್ ನಿಮ್ಮ ಮೇಲೆ ಹೇಗಿರ್ತದೆ ನೋಡಿ. ನೇಲ್ ಹೀಗೆ ನಾವು ರೈಟ್ ಸೈಡ್ನಿಂದ ಶ್ವಾಸನ ತೆಗೆದುಕೊಂಡು 2 ನಾಸ್ಟ್ರಲನ್ನು ಹೋಲ್ಡ್ ಮಾಡಿಕೊಂಡು ನಮ್ಮ ಚಿನ್ನನ್ನು ನಮ್ಮದು ಕಂಠಕ್ಕೆ ಹಚ್ಚಬೇಕು. ಇಲ್ಲಿ ಹೋಲ್ಡ್. ಇದು ಕುಂಭಕ. ಪೂರಕ, ರೇಚಕ, ಕುಂಭಕ. ಯಾವಾಗ ಪೂರಕ ಆಯ್ತಿದ್ದು ಇದು ಕುಂಭಕ ಆಯಿತು, ಇದು ರೇಚಕ ಆಯಿತು. ಪ್ರಾಣಾಯಾಮ 3 ಸ್ಟೆಪ್ ಆಯಿತು. ದೀರ್ಘವಾಯಿತು, ಆಳವಾಯಿತು ಮತ್ತು ಸೂಕ್ಷ್ಮವಾಯಿತು. ಈ ರೀತಿ ನಾವು ಅಭ್ಯಾಸ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಇರತಕ್ಕಂಥ ನಾಡಿಗಳ ದೋಷ ಏನಿದೆ, ನಮ್ಮ ಶರೀರದಲ್ಲಿರ್ತಕ್ಕಂಥ ಸಂಪೂರ್ಣ ಅದು ಶಾರೀರಿಕವಾಗಿ ದೋಷ ಆಗಿರ್ಬೋದು, ಮಾನಸಿಕ ದೋಷ ಆಗಿರ್ಬೋದು, ಭಾವನಾತ್ಮಕ ದೋಷವಾಗಿರ್ಬೋದು ಮತ್ತು ಆಧ್ಯಾತ್ಮಿಕದ ಸಾಧನೆಗೆ ಏನಾದರೂ ಅಡಚಣೆಗಳು ಉಂಟಾದರೆ ಆ ಎಲ್ಲವೂ ದೋಷಗಳನ್ನು ದೂರ ಮಾಡುವಂಥ ಶಕ್ತಿ ಈ ನಾಡಿ ಶೋಧನ ಪ್ರಾಣಾಯಾಮಕ್ಕಿದೆ. ನಾಡಿ ಶೋಧನ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಆಂತರ್ಯದಲ್ಲಿ ಒಂದು ಶಕ್ತಿ ಜಾಗೃತವಾಗ್ತದೆ, ಊರ್ಜಾ ಶಕ್ತಿ ಜಾಗೃತವಾಗ್ತದೆ. ನಾಡಿ ಶೋಧನ ಪ್ರಾಣಾಯಾಮದ ಇದು ಕೇವಲ ಶಬ್ದಗಳಿಂದ ಒಂದು ಹೇಳುವಂಥ ಪ್ರಾಣಾಯಾಮ ಅಲ್ಲ, ಇದು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಸಾಧನೆ. ಇದು ನಾಡಿ ಶೋಧನ ಪ್ರಾಣಾಯಾಮದ ಮಹತ್ವ. ಈ ನಾಡಿ ಶೋಧನ ಪ್ರಾಣಾಯಾಮ ಆದ ನಂತರ ನಾವು ಸೂರ್ಯ ಭೇದನ ಮತ್ತು ಚಂದ್ರ ಭೇದನ 2 ಪ್ರಾಣಾಯಾಮಗಳಿವೆ. ನಮ್ಮದು ಮಾನವನ ಶರೀರ 2 ಎನರ್ಜಿಗಳಿಂದ ಕೂಡಿದೆ. ಒಂದು ಸೂರ್ಯ ಎನರ್ಜಿ, ಒಂದು ಮೂನ್ ಎನರ್ಜಿ. ಯಾವಾಗಲೂ ಪುರುಷರ ಶರೀರದಲ್ಲಿ ಸನ್ ಎನರ್ಜಿ ಜಾಸ್ತಿ ಇರ್ತದೆ. ಹಾಗಾಗಿ ಪುರುಷರ ಯಾವುದೇ ಒಂದು ರೈಟ್ಸ್